हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪಾಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಅಂದರೆ ಶ್ರೇಷ್ಠ ತರಗತಿಯ ಜೀವರು ಎಂದರ್ಥ. ನಾವು ಹಿಂದೆ ತಿಳಿದಂತೆ ಜೀವರಲ್ಲಿ ಸಾತ್ವಿಕರು, ರಾಜಸರು ಮತ್ತು ತಾಮಸರು ಎಂದು 3 ಬಗೆಯಾಗಿ ಇದ್ದೇ ಇರ್ತಾರೆ. ನಿನ್ನೆ ನಾವು ಸಾತ್ವಿಕರಾಗಬಹುದಾದಂಥ ಮೋಕ್ಷದ ಪರಿಚಯವನ್ನು ಮಾಡಿಕೊಂಡವು. ಇಂದು ರಾಜಸರಿಗೆ ಆಗುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 14ನೇ ಅಧ್ಯಾಯದ 20-22ನೇ ಶ್ಲೋಕದಲ್ಲಿ ವಿಶೇಷಾಕಾರವಾಗಿ ವೇದವ್ಯಾಸ ತಿಳಿಸಿಕೊಟ್ಟಿದ್ದಾರೆ. ರಾಜಸಾನಂ ದುಃಖಮಿಶ್ರ ಸುಖಂ ಫಲಂ ತಾಮಸಾನಂ ನಿತ್ಯ ದುಃಖ ಫಲಂ. ಕರ್ಮಣೋ ರಾಜಸೋಕ್ತೋ ದುಃಖಮಿಶ್ರ ಸುಖಂ ಫಲಂ ಅಜಾನಜಂ ತಾಮಸಾಸ್ಯಂ ನಿತ್ಯ ದುಃಖಂ ಫಲಂ ವಿದುಹು ಇತಿ ಸ್ಕಾಂದೇ ಎಂಬತಕ್ಕಂಥದ್ದಾಗಿ ಭಗವದ್ಗೀತೆಯ 14ನೇ ಅಧ್ಯಾಯದ 20ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ಎಂದು ತೋರಿಸಿದ್ದಾರೆ. 20ನೇ ಶ್ಲೋಕದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಈ ಎಲ್ಲ ಜೀವರನ್ನು ಹೇಗೆ ಬಂಧಿಸುತ್ತಾಳೆ ಎಂಬುದನ್ನು ವಿವರಿಸಲಾಗಿದೆ. ಶ್ರೀದೇವಿಯು ದೇವತೆಗಳನ್ನು ಬಂಧಿಸುವಳು, ಭೂದೇವಿಯು ಮನುಷ್ಯರನ್ನು ಬಂಧಿಸುವಳು, ದುರ್ಗಾದೇವಿಯು ದೈತ್ಯರನ್ನು ಬಂಧಿಸುವಳು. ಶ್ರೀಹರಿ ಈ ಮೂವರಿಗಿಂತ ಭಿನ್ನನು, ಉತ್ತಮನು ಎಂದು ತಿಳಿದವನೇ ಮುಕ್ತನಾಗುತ್ತಾನೆ. ಈ ಮೂವರು ಸಾಮರ್ಥ್ಯ ಅತಿಶಯ ಉಳ್ಳದಾದ್ದರಿಂದ ಇವರಿಗಿಂತ ಉತ್ತಮನು ಯಾರೂ ಇಲ್ಲ ಎಂದು ಯಾರು ಎಷ್ಟು ಕಾಲ ತಿಳಿಯುವರೋ ಅವನು ಅಷ್ಟು ಕಾಲ ಪಶುವಿಗೆ ಸಮಾನವಾದ ಪುರುಷನು ಎಂದು ತಿಳಿಯಬೇಕು. ಆದ್ದರಿಂದ ಈ ಮೂವರಿಗಿಂತಲೂ ವಿಷ್ಣುವು ಭಿನ್ನನು ಮತ್ತು ಹೆಚ್ಚು ಗುಣವುಳ್ಳವನು ಎಂದು ಸದಾ ತಿಳಿಯಬೇಕು ಎಂದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ರಜಸಸ್ಸು ಫಲಂ ದುಃಖಂ ಇತ್ಯತ್ರ ದುಃಖಂ ಇತಿ ದುಃಖಮಿಶ್ರ ಸುಖಂ ದುಃಖಂ ದುರಿತಿ ಸಂಪ್ರೋಕ್ತಂ ಖಂ ನಾಮ ಸುಖಮುಚ್ಯತೆ ಇತಿ ಶಬ್ದ ನಿರ್ಣಯೇ. ಕರ್ಮಣೋ ರಾಜಸಸ್ಯೋಕ್ತಂ ದುಃಖಮಿಶ್ರಂ ಸುಖಂ ಫಲಂ ಆಜ್ಞಾನಜಂ ತಾಮಸಸ್ಯ ನಿತ್ಯ ದುಃಖಂ ಫಲಂ ವಿದುಹು ಇತಿ ಸ್ಕಾಂದೇ. ನಾವು ರಾಜಸ ಜೀವರನ್ನು ಚಿಂತಿಸುತ್ತಿದ್ದೇವೆ. ರಾಜಸ ಜೀವರು ಅಂದರೆ ಏನು? ಮೂಲ ಸ್ವರೂಪದಲ್ಲಿ ಅವರಿಗೆ ಲಿಂಗ ಶರೀರವಿರುತ್ತದೆ. ಅನಾದಿ ಕಾಮಕರ್ಮದಿಂದ ಅವರಿಗೆ ಮುಕ್ತಾವಸ್ಥೆ ಎಂಬುದು ಲಿಂಗ ಶರೀರದ ಭಂಗ ಆಗಲೇಬೇಕು. ಲಿಂಗ ಶರೀರ ಭಂಗವಾದ ಮೇಲೆ ಅವರ ಸ್ವರೂಪದಲ್ಲಿ ಹೇಗಿರುತ್ತೆ ಅಂದರೆ ಅದು ಮಿಶ್ರವಾಗಿಯೇ ಇರುತ್ತದೆ ಅಂತ ತಿಳಿಯಬೇಕು. ಹಾಗಾದರೆ ಅವರ ಲೋಕ ಯಾವುದು, ಎಲ್ಲಿರ್ತಾರೆ, ಹೇಗೆ ನೇಮನ ಮಾಡುತ್ತಾರೆ ಎಂಬುದನ್ನು ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಎಲ್ಲಿಯೂ ತಿಳಿಸಿಲ್ಲ. ಆದರೆ ಹಿರಿಯರು ಹೇಳಿರುವಂತೆ ಯಾವ ಮುಕ್ತ ರಾಜಸ ಜೀವರು ಸಾಂತಾನಿಕ ಲೋಕ, ಇಲ್ಲಿ
ಹೇಗೆ ಮೋಕ್ಷ ಸಾತ್ವಿಕರಿಗೆ ಅನ್ನಮ ತಮಸ್ಸು ತಾಮಸರಿಗೆ ಹೇಳಿದೆಯೋ ಅದಂತೆ ಸಾಂತಾನಿಕ ಲೋಕ ಎಂಬುದು ನಿತ್ಯ ಲೋಕ. ಈ ಲೋಕದಲ್ಲಿ ರಾಜಸ ಜೀವರು ಇರುತ್ತಾರೆ, ಸ್ವರೂಪದಿಂದ ಇರುತ್ತಾರೆ. ಅವರ ಸ್ವರೂಪ ಸದಾಕಾಲ ದುಃಖ ಮಿಶ್ರಿತವಾಗಿರುತ್ತದೆ ಎಂದು ಹೇಳ್ತಾರೆ. ಹಾಗಾದರೆ ದುಃಖ ಮಿಶ್ರಿತ ಅಂದರೆ ತಮೋ ಜನರಿಗೂ ಇವ್ರಿಗೂ ಏನು ವ್ಯತ್ಯಾಸವಿದೆ ಅಂದರೆ ದುಃಖ ಎಂಬ ಅರ್ಥದಲ್ಲಿ ಶಬ್ದದಲ್ಲಿ ಭೇದವಿದೆ. ದು ಎಂದರೆ ದುಃಖ, ಕ ಎಂದರೆ ಸುಖ. ದುಃಖ ಎಂದರೆ ದುಃಖ ಮಿಶ್ರಿತ ಸುಖ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶಬ್ದ ನಿರ್ಣಯದಲ್ಲಿ ದು ಎಂಬುದಕ್ಕೆ ದುಃಖ ಎಂದ ಅರ್ಥವು, ಕ ಎಂಬುದಕ್ಕೆ ಸುಖವು ಎಂದು ಅರ್ಥವೆಂದು ತಿಳಿಸಿರುತ್ತದೆ. ರಾಜಸ ಕರ್ಮಗಳಿಗೆ ದುಃಖ ಮಿಶ್ರವಾದ ಸುಖವು ಫಲವು, ತಾಮಸ ಕರ್ಮಗಳಿಗೆ ಅಜ್ಞಾನದಿಂದ ಉಂಟಾಗುವ ನಿತ್ಯ ದುಃಖ ಫಲವು ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಗುಣಾನೇನ ಅತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ಜೀವನು ಗುಣಗಳ ಪರಿಣಾಮ ರೂಪವಾದ ದೇಹದಲ್ಲಿ ಅಭಿವ್ಯಕ್ತವಾದ ಈ ಮೂರುಗಳನ್ನು ಮೀರಿ ನಿಂತೆ ಜನನ ಮರಣ ಮುಪ್ಪು ದುಃಖಗಳಿಂದ ಬಿಡುಗಡೆಗೊಂಡು ಪರಬ್ರಹ್ಮನನ್ನು ಹೊಂದುತ್ತಾನೆ ಎಂದರ್ಥ. ಅರ್ಜುನ ಈ ವಿಷಯದಲ್ಲಿ ಪ್ರಶ್ನೆ ಮಾಡುತ್ತಾನೆ. ಕೈಲಿಂಗೈ ತ್ರೀನ್ ಗುಣಾನಿ ಏತಾನತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚಾಯೇತಾಂ ತೀನ್ ಗುಣಾನ್ ಇತಿ ವರ್ತತೆ. ಸತ್ವಾದಿ ಮೂರು ಗುಣವನ್ನು ಮೀರಿ ನಿಂತವನು ಯಾವ ಲಕ್ಷಣದಿಂದ ಯುಕ್ತನಾಗಿರುವನು, ಎಂತಹ ಆಚಾರವುಳ್ಳವನು, ಯಾವ ಉಪಾಯದಿಂದ ಈ ಮೂರು ಗುಣವನ್ನು ಮೀರುತ್ತಾನೆ ಎಂದು ಕೇಳಿದಾಗ ಭಗವಂತ ಉತ್ತರ ಕೊಡುತ್ತಾನೆ. ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಗುಣಗಳನ್ನು ಮೀರಿ ನಿಂತವನು ಸತ್ವಗುಣದಿಂದಾಗುವ ಜ್ಞಾನವನ್ನು, ರಜೋಗುಣದಿಂದಾಗುವ ಪ್ರವೃತ್ತಿಯನ್ನು, ತಮೋಗುಣದಿಂದಾಗುವ ಜ್ಞಾನವನ್ನು ಕೂಡ ಲೌಕಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಬೇಡ ಎನ್ನುವುದಿಲ್ಲ. ಅವುಗಳು ಹೋದಾಗ ಮಾತ್ರ ಬರಬೇಕು ಎಂದು ಅಪೇಕ್ಷಿಸುವುದಿಲ್ಲ. ಭಗವಂತನ ವಿಷಯದಲ್ಲಿ ಜ್ಞಾನ ಪ್ರವೃತ್ತಿಗಳು ಬೇಕೆನ್ನುತ್ತಾನೆ, ಅಜ್ಞಾನವನ್ನು ಬೇಡ ಎನ್ನುತ್ತಾನೆ. ಪ್ರಾಯ ನ ದ್ವೇಷಿ ನ ಕಾಂಕ್ಷತಿ ತಥಾಪಿ ಸಾಮವೇದೆ ಬಾಲ್ಯವೇಯ ಶಾಖಾಯಾಂ. ರಜಸಸ್ತಮಸತ್ವಗುಣ ಪ್ರವೃತ್ತಾನ್ ಪ್ರಾಯೋ ನ ಚ ದ್ವೇಷಿ ನ ಚಾಪಿ ನ ಕಾಂಕ್ಷತಿ ತಥಾಪಿ ಸೂಕ್ಷ್ಮಂ ಸತ್ವಗುಣಂ ಚ ಕಾಂಕ್ಷೇತ್ ಯದಿ ಪ್ರವಿಷ್ಟಂ ಸುತಮಶ್ಚ ದೇಹ್ಯಾತ್ ನ ಹಿ ದೇವಾ ಋಷಿಯಶ್ಚ ಸತ್ವಾಸ್ತಾನುಪಸತ್ತಮ ಹೀನ ಸತ್ವೇನ ಸೂಕ್ಷ್ಮೇಣ ತಥೋ ವೈಕಾರಿಕೋ ಮತ ಇತಿ ಮೋಕ್ಷಧರ್ಮೇ. ಸಾತ್ವಿಕಃ ಪುರುಷ ವ್ಯಾಘ್ರ ಭವೇದ್ ಮೋಕ್ಷಾರ್ಥ ನಿಶ್ಚಿತಃ. ನ ದ್ವೇಷ್ಟಿ ಅಂದರೆ ಸಾಮಾನ್ಯವಾಗಿ ದೇಶ ಇಲ್ಲದವನು, ನ ಕಾಂಕ್ಷತಿ ಅಂದರೆ ಆಸೆ ಇಲ್ಲದವನು, ಅಂದರೆ ಸರ್ವತಾ ರಾಗದ್ವೇಷಗಳು ಇರುವುದಿಲ್ಲ ಎಂದರ್ಥವಲ್ಲ. ತ್ರಿಗುಣಗಳನ್ನು ಮೀರಿದವನು ಸಾಮಾನ್ಯವಾಗಿ ದ್ವೇಷಿಸುವುದೂ ಇಲ್ಲ, ಬಯಸುವುದೂ ಇಲ್ಲ. ಆದರೂ ಸೂಕ್ಷ್ಮವಾದ ಸತ್ವಗುಣವನ್ನು ಅವನು ಬಯಸುವನು ಎಂದು ಸಾಮವೇದದ ಬಾಲ್ಯವೇಯ ಶಾಖೆಯಲ್ಲಿ ಹೇಳಿದೆ. ಗುಣಗಳನ್ನು ಮೆಟ್ಟಿ ನಿಂತವನು ಇದರಲ್ಲಿ ಇರುವ ಸೂಕ್ಷ್ಮ ಸತ್ವಗುಣ ರಜೋಗುಣದಿಂದ ಉಂಟಾಗುವ ಪ್ರಕಾಶ ಪ್ರವೃತ್ತಿಗಳನ್ನು ಸಾಮಾನ್ಯವಾಗಿ ದ್ವೇಷಿಸುವುದಿಲ್ಲ. ಹಾಗೆಯೇ ಅವರಲ್ಲಿರುವ ಸೂಕ್ಷ್ಮ ತಮೋಗುಣದಿಂದ ಉಂಟಾಗುವ ಭಗವದ್ವಿಷಯಕ ಮೋಹವನ್ನು ಪ್ರಾಯಶಃ ಇಚ್ಛಿಸುವುದಿಲ್ಲ. ಪ್ರಾರಬ್ಧ ಕರ್ಮದಿಂದ ಇಂಥ ದ್ವೇಷ ಮೋಹಗಳು ಆಗುವುದು ಉಂಟು. ಗುಣಾತೀತನಲ್ಲಿ
ಸೂಕ್ಷ್ಮ ಗುಣದಿಂದ ಭಗವದ್ವಿಷಯಕ ಪ್ರಕಾಶವಿದ್ದು ಪರಮಾತ್ಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಸೇವಿಸುತ್ತಾನೆ. ಗುಣಾತೀತನಲ್ಲಿ ವಿಷ್ಣು ಭಕ್ತಿಯು ಈ ಕಾರಣದಿಂದ ಕಮ್ಮಿಯಾಗುವುದಿಲ್ಲ. ಸುಖದ ಆಸೆಯಿಂದಾಗಲಿ, ದುಃಖದ ಭಯದಿಂದಾಗಲಿ, ಹಣದ ಆಸೆಯಿಂದಾಗಲಿ, ಪತ್ನಿ ಪುತ್ರರ ಮೇಲೆ ಅಭಿಮಾನದಿಂದಾಗಲಿ, ಬೇರೆಯವರು ನಿಂದಿಸಬಹುದೆಂಬ ಭಯದಿಂದಾಗಲಿ ಕಡಿಮೆಯಾಗುವುದಿಲ್ಲ. ಒಂದೇ ರೀತಿ ವಿಷ್ಣು ಭಕ್ತಿಯು ಇರುವುದು. ವಿಷ್ಣುವಿಗೆ ಪ್ರೀತಿಕರವಲ್ಲದ ಕರ್ಮವನ್ನು ಬಿಟ್ಟವನು ವಿಷ್ಣುವನ್ನು ಖಂಡಿತವಾಗಿಯೂ ಪಡೆಯುವನು. ಬೇರೆಯವರಿಗೆ ಗುಣಾತೀತನು ಇಷ್ಟ ಹಾನಿಯನ್ನು, ಅನಿಷ್ಟ ಪ್ರಾಪ್ತಿಯನ್ನು ಬಯಸುವುದಿಲ್ಲ. ಉದಾಸೀನವಸ್ಯಸೀನ ಗುಣಯೋ ನ ವಿಚಾಲ್ಯತೆ ಗುಣಾ ವರ್ತಂತೆ ಇತ್ಯೇವ ಯೋ ಅವತಿಷ್ಯತೆ ಲಿಂಗತೆ. ಗುಣಾತೀತನು ಗುಣಾಸೀನನಲ್ಲದಿದ್ದರೂ ಉದಾಸೀನನಂತೆ ಇರುವನಾಗಿ ವೈಷ್ಣವ ಕರ್ಮಗಳನ್ನು ಮಾಡುತ್ತಾ ತ್ರಿಗುಣಗಳಿಂದ ಮನೋವಿಕಾರವನ್ನು ಹೊಂದುವುದಿಲ್ಲವೋ. ಗುಣಗಳು ಪರಮಾತ್ಮನ ಇಚ್ಛೆಯಂತೆ ಪ್ರವರ್ತಿಸದೆ ಹೊರತು ಸ್ವತಂತ್ರವಾಗಿ ಅಲ್ಲ ಎಂದು ತಿಳಿಯುವನು. ಅವನು ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ ಅವೈಷ್ಣವಾಚಾರವನ್ನು ಮಾಡುವುದಿಲ್ಲ, ವೈಷ್ಣವಾಚಾರವನ್ನೇ ಮಾಡುತ್ತಾನೆ. ಸೂಕ್ಷ್ಮವಾದ ತಮೋಗುಣವು ದೈವವಶಾತ್ ಬಂದರೆ ಅವನು ಅದನ್ನು ದ್ವೇಷಿಸುವನು. ಮೋಕ್ಷಧರ್ಮ ಪರ್ವದಲ್ಲಿ ರಾಜನೇ ದೇವತೆಗಳು, ಋಷಿಗಳು, ಸತ್ವಸ್ಥರು ಸೂಕ್ಷ್ಮ ಸತ್ವಗುಣ ಹೀನರಾಗಲಾರರು. ಹಾಗಿದ್ದರೆ ತತ್ಪ್ರಯುಕ್ತ ಅವರು ವೈಕಾರಿಕ ಎನಿಸಿ ಯಾರು? ವೈಕಾರಿಕೆಯಾದ ಪುರುಷೋತ್ತಮನನ್ನು ಹೇಗೆ ಪಡೆದಾನು? ಮೋಕ್ಷ ಪ್ರಯೋಜನವನ್ನು ಪಡೆಯುವನೆಂದು ನಿಶ್ಚಿತವಾದ ಪುರುಷಶ್ರೇಷ್ಠನು ಸೂಕ್ಷ್ಮ ಸತ್ವಗುಣಗಳೇತನು ಎಂದು ಉಲ್ಲೇಖವಿದೆ. ಸತ್ವಗುಣವು ವಸ್ತುವಿನ ಜ್ಞಾನವನ್ನು, ರಜೋಗುಣವು ವಸ್ತುವಿನ ಪ್ರವೃತ್ತಿಯನ್ನು, ತಮೋಗುಣವು ಮೋಹವನ್ನು ಉಂಟು ಮಾಡುವುದು. ಸ್ಥೂಲವಾದ ತ್ರಿಗುಣ ಪ್ರಭಾವವನ್ನು ಮೀರಿದವನಿಗೆ ಸಾಮಾನ್ಯವಾಗಿ ಲೌಕಿಕ ವಿಷಯಗಳ ಬಗ್ಗೆ ಈ ವಿಕ್ರಿಯೆಗಳು ಆಗುವುದಿಲ್ಲ. ಪ್ರಾರಬ್ಧ ಕರ್ಮವಿದ್ದಾಗ ಮಾತ್ರ ಆಗುತ್ತದೆ. ಸೂಕ್ಷ್ಮ ತ್ರಿಗುಣಗಳಿಂದ ಭಗವಂತ ಅರಿತು ಈ ರೀತಿ ಪ್ರವೃತ್ತಿಗಳಾಗುತ್ತದೆ. ಅಂದರೆ ಸೂಕ್ಷ್ಮ ಸತ್ವಗುಣದಿಂದ ಭಗವಂತನ ಪ್ರಕಾಶವು, ಸೂಕ್ಷ್ಮ ರಜೋಗುಣದಿಂದ ಪ್ರವೃತ್ತಿಯು, ಸೂಕ್ಷ್ಮ ತಮೋಗುಣದಿಂದ ಮೋಹ ಬಂದಾಗ ದ್ವೇಷವು ಉಂಟಾಗುತ್ತದೆ. ಇದನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ನಮಗೆ ಅರ್ಥ ಮಾಡಿಸುತ್ತಾರೆ. ಲೋಕೋಸ್ಥಿತಾನ್ ಪ್ರಕಾಶಾದಿನ್ ಪ್ರಾಯೋ ನ ದ್ವೇಷ್ಟಿ ನಿಚ್ಛತಿ ಸ್ವಯಂ ಪ್ರಕಾಶಮೋಹಗ್ನಂ ತಥಾಪಿ ಪುನರಿಚ್ಛತಿ ವಿಷ್ಣು ಪ್ರಕಾಶಂ ತಂ ಚಾಪಿ ನಿತ್ಯಭಕ್ತ್ಯಾ ಅಭಿಸೇವತೆ ಸುಖದುಃಖಾದಿಭಾವೇಪಿ ವಿಷ್ಣು ಭಕ್ತೌ ಸಮಸ್ಸದಾ ಅರ್ಥಾಂತಂ ವಾ ಪ್ರಿಯಾರ್ಥಂ ವಾ ನಿಂದಾದೀನಂ ಭಯಾದಪಿ ಸ ವಿಷ್ಣುಭಕ್ತಿ ಹಾಸೋ ಅಸ್ಯ ಕಿಂತು ಸಾಮ್ಯ ಅಥೋನ್ಯತೆ ಅವೈಷ್ಣವಾರಂ ಅವರ್ಜಿ ವಿಷ್ಣುಂ ಯಾತಿ ನ ಸಂಶಯಃ ಇತಿ. ಉದಾಸೀನವದ್ ಇತ್ಯುಕ್ತೇಶ್ಚ ನ ಕೇವಲಂ ಉದಾಸೀನತ್ವಂ ನೇಂಗತೆ ಇತ್ಯುದಾಸೀನಃ ಪ್ರವೃತ್ತಿ ನಿಷೇಧಃ ಸರ್ವಾರಂಭಃ ಪರಿತ್ಯಾಗಿ ಇತಿ ವಿಶೇಷ ಪ್ರಯೋಜನಾಪೇಕ್ಷಾಯಪಿ ನ ಅವೈಷ್ಣವಾರಂಭ ಇತಿ. ಇಂಗನಂ ಕ್ಷಣಿಕಂ ಕರ್ಮಂ ದೀರ್ಘಮಾರಂಭ ಉಚ್ಯತೆ ಎಂಬ ಶಬ್ದ ನಿರ್ಣಯ. ಉದಾಸೀನನಾಗಿರಬೇಕು ಎಂಬುದು ಅಭಿಪ್ರಾಯ. ವೈಷ್ಣವ ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳಲ್ಲಿ ಉದಾಸೀನರಾಗಿರಬೇಕು, ಎಲ್ಲ ಕರ್ಮಗಳಲ್ಲಿ ಉದಾಸೀನರಾಗಿರಬೇಕು ಎಂಬ ಅಭಿಪ್ರಾಯವಿದ್ದಿದ್ದರೆ ಉದಾಸೀನ ಎಂದಷ್ಟೇ ಹೇಳುತ್ತಿದ್ದರು, ಉದಾಸೀನವತು ಎಂದು ಹೇಳುತ್ತಿರಲಿಲ್ಲ ಅಂತ ತಿಳಿಬೇಕು. ಲೈಂಗತೆ ಅಂದರೆ ವಿಷ್ಣು ಪ್ರೀತಿಕರವಲ್ಲದ ಕರ್ಮಗಳನ್ನು ಮಾಡುವುದಿಲ್ಲ. ಸರ್ವಾರಂಭ ಪರಿತ್ಯಾಗಿ ಎಂಬುದರಿಂದ ಮಹತ್ ಪ್ರಯೋಜನವಿದೆ ಎನಿಸಿದರು ಅವೈಷ್ಣವ ಕರ್ಮಗಳನ್ನು ಆರಂಭಿಸಬಾರದು.
ಎಂದು ತಿಳಿಯುತ್ತದೆ. ಆದ ಕಾರಣ ಇಂಗನ ಶಬ್ದಕ್ಕೆ ಅಲ್ಲ ಕರ್ಮಗುಣ ಎಂಬ ಅರ್ಥವಿದೆ ಎಂಬ ಶಬ್ದ ನಿರ್ಣಯದಲ್ಲಿ ತಿಳಿಸಿದೆ. ಆರಂಭ ಶಬ್ದಕ್ಕೆ ದೀರ್ಘ ಕರ್ಮಗಳು ಎಂಬ ಅರ್ಥವಿದೆ ಎಂದು ಶಬ್ದ ನಿರ್ಣಯದಲ್ಲಿ ತಿಳಿಸಿದೆ. ಸಮಃ ದುಃಖ ಸುಖಂ ಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯ ಪ್ರಿಯೋ ಧೀರ ತುಲ್ಯ ನಿಂದ್ಯಾತ್ಮ ಸಂಸ್ಕೃತಿ ಮಾನಾಪಮಾನಯೋಸ್ತು ತುಲ್ಯೋ ಮಿತ್ರಾದಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಉಚ್ಯತೆ. ಹೀಗೆ ಸತ್ವಗುಣವನ್ನು ವಿಶೇಷಾಕಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಡೀತಕ್ಕಂಥ ತಾಮಸ ಗುಣವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ರಾಜಸ ಪ್ರಭೃತಿಗಳು ಹೇಗಿರುತ್ತಾರೆ ಎಂಬುದನ್ನು ನಾವು ವಿವೇಕಕ್ಕೆ ತಿಳಿದುಕೊಂಡಾಗ ರಾಜಸ ಜೀವರು ತಮ್ಮ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ವಾಯುದೇವರ ಹುಂಕಾರ ಧ್ವನಿಯಿಂದ ರಾಜಸ ಜೀವರ ಲಿಂಗ ಭಂಗವಾಗುತ್ತದೆ ಎಂಬುದು ಶ್ರುತಿ ಸಿದ್ಧವಾಗಿದೆ. ಲಿಂಗದೇಹ ಭಂಗವಾದ ಮೇಲೆ ಅವರು ಸ್ವರೂಪ ಆವಿರ್ಭಕ್ತವಾಗಬೇಕು. ಸ್ವರೂಪ ಹೇಗಿರುತ್ತದೆ ಅಂದರೆ ದುಃಖ ಮಿಶ್ರಿತವಾಗಿರುತ್ತದೆ ಎಂದರ್ಥ. ದುಃಖ ಎಂದಾಗ ದು ಎಂದರೆ ದುಃಖ, ಕ ಎಂದರೆ ಸುಖ, ಅಂದರೆ ಸುಖ ಮತ್ತು ದುಃಖದ ಮಿಶ್ರಿತವಾಗಿರುತ್ತೆ ಅಂತ ತಿಳಿಯಬೇಕು. ಇದನ್ನು ಹೇಗೆ ಅನಂತ ಕಾಲಕ್ಕೂ ಅವರು ಜೀವಿಸಿರುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದಾಗಿದ್ದರೆ, ಸಂಸಾರದಲ್ಲಿ ಎಲ್ಲರೂ ಪ್ರತಿ ಕ್ಷಣವೂ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತೇವೆ. ಹಸಿವು, ಬಾಯಾರಿಕೆ, ನೀರಡಿಕೆ ಮತ್ತು ಇನ್ನಿತರ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತೇವೆ. ಇದಕ್ಕೆ ನಾವು ಸತತವಾಗಿ ಕಾರ್ಯೋನ್ಮುಖವಾಗಿರುತ್ತೇವೆ, ಅಂಗಾಂಗ ಚೇಷ್ಟೆ ಮಾಡುತ್ತೇವೆ. ಇನ್ನೊಂದು ಪದಾರ್ಥವನ್ನು ನಾವು ಸಂಘರ್ಷಣೆಗೆ ನಾವು ಇಳಿಯುತ್ತೇವೆ. ಹೀಗೆ ಸಂಸಾರದಲ್ಲಿ ಕಾಣುತ್ತೇವೆ. ಮುಕ್ತರಿಗೆ ಯಾವ ಪ್ರವೃತ್ತಿ, ಸಂಸಾರ ಪ್ರವೃತ್ತಿ ಜಾಗೃತ ಅಲ್ಲಿ ಈ ವ್ಯವಸ್ಥೆಗೆ ಅವರು ಬರುವಂತಿಲ್ಲ, ಅಮುಕ್ತರೊಂದಿಗೆ ಸೇರುವಂತಿಲ್ಲ. ಅವರೇ ಪ್ರತ್ಯೇಕವಾಗಿ ಇರಬೇಕು. ಜಗದ್ವ್ಯಾಪಾರ ವರ್ಜಿತತ್ವಂ ಎಂಬುದು ಎಲ್ಲ ಜೀವರಿಗೂ ಅನ್ವಯ, ದೇವತೆಗಳಿಗೂ ಅನ್ವಯ. ಆದ್ದರಿಂದ ಜಗದ್ವ್ಯಾಪಾರವೆಂದರೆ ಪ್ರಕೃತಿ ಸಂಬಂಧವಾದ ಯಾವುದೇ ಕ್ರಿಯೆಗಳಿಗೆ ಭೂಮಂಡಲದಲ್ಲಿರತಕ್ಕಂಥ ಯಾವುದೇ ಪ್ರಮಿತಿಗಳಲ್ಲಿ ಸೇರುವಂತಿಲ್ಲ. ಹಾಗಾದರೆ ರಾಜಸ ಜೀವರು ಹೇಗಿರುತ್ತಾರೆ ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ನಾವು ಚಿಂತಿಸಿದಾಗ, ನಮ್ಮ ಸಂಸಾರದಲ್ಲಿ ಪ್ರತಿದಿನವೂ ನಾವು ಸಾಯುವ ತನಕವೂ ಒಂದು ಕ್ರಿಯಾತ್ಮಕವಾಗಿ ಇರುತ್ತೇವೆ. ಆ ಕ್ರಿಯೆ ಮಧ್ಯದಲ್ಲಿ ನಾವು ಅತಿ ಆಯಾಸವಾದಾಗ ಆಯಾಸ ಪರಿಹಾರಕ್ಕೋಸ್ಕರವಾಗಿ ನಾವು ಆರಾಮವಾಗಿರುವುದಕ್ಕೋಸ್ಕರವಾಗಿ ಸ್ವಲ್ಪ ವಿರಾಮವನ್ನು ಬಯಸುತ್ತೇವೆ. ಅದೇ ಸುಖರೂಪವಾದದ್ದು ರಾಜಸರಿಗೆ. ಅಂದರೆ ಸತತ ಪ್ರವೃತ್ತಿಯಲ್ಲಿ ನಿರತರಾಗಿರುತ್ತಾರೆ. ಸ್ವರೂಪದಲ್ಲೇ ಆ ಪ್ರವೃತ್ತಿ ರಾಜಸ ಧರ್ಮವೇ ಪ್ರವೃತ್ತಿಯಲ್ಲಿ ಸದಾಕಾಲ ಇರುವುದೆಂದರ್ಥ. ಸದಾಕಾಲ ಪ್ರವೃತ್ತಿಯಲ್ಲಿರತಕ್ಕಂಥದ್ದು. ಆ ಮಧ್ಯದಲ್ಲಿಯೇ ಅವರು ವಿರಾಮದಲ್ಲಿ ಸುಖವನ್ನು ಹೊಂದುವಂತೆ ಆ ಸುಖವನ್ನು ಛಾಯಿಯನ್ನು ಅಂದರೆ ಸುಖವನ್ನು ಅವನು ಅನುಭವಿಸುತ್ತಾರೆ. ಸುಖ ಎನ್ನುವುದಷ್ಟರಲ್ಲಿ ಅವರ ದುಃಖವೇ, ಅಂದರೆ ಆ ಪ್ರವೃತ್ತಿಯಲ್ಲೇ ಅವರು ತಿರುಗುತ್ತಾ ಇರುತ್ತಾರೆ. ಅಂದರೆ ಇದು ಭ್ರಮಣ, ಅಂದರೆ ಒಂದು ಚಕ್ರವನ್ನು ತಿರುಗುತ್ತಲೇ ಇರುತ್ತದೆ. ಇದು ಜೀವನ ಚಕ್ರವಾದ್ದರಿಂದ ತಿರುಗುವಾಗ ಯಾವುದೇ ಒಂದು ಕಾಲದಲ್ಲಿ ಅದು ನಿಲ್ಲುವುದು ಎಂಬುದಂಥದ್ದು ಇಲ್ಲವೇ ಇಲ್ಲ. ಆದರೆ ಈ 10 ತಿರುವಿಕೆಯಾದಾಗ ಆ ಜೀವ ಆ ಕ್ಷಣದಲ್ಲಿ ಅಲ್ಲೇ ಸ್ಥಿತನಾಗುತ್ತಾನೆ. ಅಂದರೆ ಅಲ್ಲೇ ಸುಖವನ್ನು ಕಾಣುತ್ತಾನೆ. ಈ ಸುಖ ಮಾತ್ರ ರಾಜಸ ಜೀವರಿಗೆ ಇರುವುದು ಅಂತ ತಿಳಿಯಬೇಕು.
ಏಕೆಂದರೆ ಮೋಕ್ಷ ಸುಖ ಎಂಬತಕ್ಕಂಥದ್ದಿಲ್ಲ, ಹಾಗೂ ಅನ್ನ ಮತ್ತು ಮನಸ್ಸಿನ ದುಃಖ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ರಾಜಸರು ಹೇಗಿರ್ತಾರೆ ಅಂದರೆ ಸದಾ ಕಾಲ ಪ್ರವೃತ್ತಿಯಲ್ಲಿ ಇರತಕ್ಕಂಥದ್ದೇ ಅವರ ಧರ್ಮ. ಅಂದರೆ ಭ್ರಮಣದಲ್ಲಿರತಕ್ಕಂಥದ್ದೊಂದು ಅರ್ಥ. ಭ್ರಮಣದಲ್ಲಿರುವಾಗಲೂ ಸಹ ಲೋಕ ವ್ಯಾಪಾರದಲ್ಲಿ ಇರತಕ್ಕಂಥದ್ದಲ್ಲ, ಕೇವಲ ಕಾಲದ ಭ್ರಮಣದಲ್ಲಿರತಕ್ಕಂಥದ್ದು ಅಂತ ತಿಳಿಯಬೇಕು. ಕಾಲ ನಿತ್ಯ, ದೇಶ ನಿತ್ಯ, ಮತ್ತು ಅವರ ಪ್ರವೃತ್ತಿಯೂ ನಿತ್ಯವಾಗಿರುವುದರಿಂದ ಈ ರೀತಿಯಾಗಿರುವಿಕೆಗೆ ರಜೋಗುಣದ ಮುಕ್ತಿ ಅಥವಾ ಮೋಕ್ಷ ಎಂದು ತಿಳಿಯಬೇಕು. ಒಟ್ಟಾಗಿ ಹೇಳುವುದಾದರೆ ಶ್ರಮವಿಲ್ಲದೆ ಸದಾ ಕಾಲ ಪ್ರವೃತ್ತಿಯಲ್ಲಿ ನಿರತರಾಗಿರುವಿಕೆಯೇ ಸಾಂತಾನಿಕ. ಆ ಸಾಂತಾನಿಕ ಎಂಬ ಶಬ್ದವೂ ಸಹ ಸದಾ ಅನೇಕ ಅಂದರೆ ಸದಾ ಕಾಲ ಪ್ರವೃತ್ತಿಯಲ್ಲಿ ಸ್ಥಿತರಾಗಿದ್ದು ಆ ಕ್ಷಣಕಾಲದಲ್ಲಿ ಅವರು ಸುಖದ ಆಸೆಯನ್ನು ಹೊಂದುವುದು ಆಗದೆ ಅಂತ ಅರ್ಥ. ಇದನ್ನು ತಿಳಿದುಕೊಳ್ಳುವುದು ಘೋರತಮ, ಅನುಭವಿಸುವುದು ಘೋರತಮವೇ. ಆದರೂ ಈ ತಮೋ ಜೀವರಂತೆ ಅತ್ಯಂತ ಪ್ರಬಲವಾದ ದುಃಖಕರವಾಗಿರುವುದಿಲ್ಲ. ಇಲ್ಲಿ ಸುಖದ ಛಾಯೆ ಇರುತ್ತೆ ಎಂಬ ರೀತಿಯಲ್ಲಿ ಬದುಕುತ್ತಾರೆ. ತಮೋ ಜೀವರಲ್ಲಿ ಸುಖದ ಛಾಯೆಯೂ ಇರುವುದಿಲ್ಲ. ಸಾತ್ವಿಕರಿಗೆ ಕೇವಲ ಸುಖದಲ್ಲೇ ಇರುತ್ತಾರೆ. ಇದೇ ನಾವು ತಿಳಿಯಬೇಕಾದ. ಸಾತ್ವಿಕರಿಗೆ, ರಾಜಸರಿಗೆ ಮತ್ತು ತಾಮಸರಿಗೆ ಆಗತಕ್ಕಂಥ ಮುಕ್ತಿ, 3 ಜನರಿಗೂ ಮುಕ್ತಿಯಾದರೂ ಸಹ ಮುಕ್ತಿಯ ಪ್ರಭೇದವನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಸಂಸಾರ ಅವಸ್ಥೆಯಲ್ಲಿ ಇದನ್ನು ತಿಳಿಯಲು ಅನೇಕ ಉದಾಹರಣೆಗಳಿದೆ. ಆದರೆ ಮೋಕ್ಷದಲ್ಲಿ ಮಾತ್ರ, ಅದರ ಮುಕ್ತಿಯಲ್ಲಿ ಮಾತ್ರ ಅದರ ಸಂಪೂರ್ಣ ತಿಳುವಳಿಕೆ ಆಗುವುದು. ಸಾತ್ವಿಕರಿಗೆ ರಾಜಸರ ಅನುಭವ ಆಗುವುದಕ್ಕೆ ಶಕ್ಯವೇ ಇಲ್ಲ, ಹಾಗೂ ತಮೋ ದುಃಖವನ್ನು ಅನುಭವಿಸುವ ಯೋಗ್ಯತೆಯೂ ಸಹ ಸಾತ್ವಿಕರಿಗೆ ಇರುವುದಿಲ್ಲ. ಅದರಂತೆ ರಾಜಸರಿಗೆ ಸಾತ್ವಿಕರ ಸುಖವನ್ನು ಅನುಭವಿಸುವ ಯೋಗ್ಯತೆಯೂ ಇರುವುದಿಲ್ಲ, ತಾಮಸರ ದುಃಖವನ್ನು ಅನುಭವಿಸುವ ಯೋಗ್ಯತೆಯೂ ಇರುವುದಿಲ್ಲ ಅಂತ ತಿಳಿಯಬೇಕು. ಆದ್ದರಿಂದಲೇ ಇದು ಮಿಶ್ರವಾದದ್ದು ಅಂತ ತಿಳಿಯಬೇಕು. ಹಾಗಾದರೆ ರಾಜಸರ ಮಿಶ್ರವಾದ ಸುಖ ಅಥವಾ ದುಃಖಗಳು ತಮೋಜೀವರಿಗೆ ಅಥವಾ ಸಾತ್ವಿಕರಲ್ಲಿ ಆ ಸುಖ ದುಃಖಗಳನ್ನು ಹೇಳಬಹುದೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ರಜೋಧರ್ಮದಿಂದ ಉಂಟಾದ ದುಃಖದದು ಅಂದರೆ ದುಃಖ ಎಂದರೆ ಸುಖ ಎಂಬುದು ದುಃಖದಲ್ಲೇ ಸುಖವನ್ನು ಕಾಣಬಹುದು ಎಂದರ್ಥ. ಇದು ನಿತ್ಯ ಭ್ರಮಣ ರೂಪವಾದದ್ದು ಎಂದು ಮಾತ್ರ ತಿಳಿಯಬೇಕು. ಈ ರೀತಿಯಾಗಿ ಜೀವರ 3 ವಿಧದಲ್ಲಿರತಕ್ಕಂಥದ್ದು ಅತ್ಯಂತ ವಿಲಕ್ಷಣ ರೂಪದಲ್ಲಿ ಇರಬೇಕಾಗಿರುತ್ತದೆ. ಸತ್ವಗುಣಕ್ಕೆ ಅತ್ಯಂತ ವಿಲಕ್ಷಣವಾದ ರಜೋಗುಣ ಸತ್ವಗುಣಕ್ಕೆ ವಿಲಕ್ಷಣವಾದದ್ದು ತಮೋಗುಣವಾದ್ದರಿಂದ ತಮಸ್ಸಿನ ಪೂರ್ಣ ಪ್ರಮಾಣದ ಅರಿವು ಸಹ ಕೇವಲ ವೇದದಿಂದ ಆಗಮದಿಂದ ತಿಳಿಯಬೇಕು. ಅದರಂತೆ ಸಾಂತಾನಿಕ ಲೋಕದಲ್ಲಿ ಆಗತಕ್ಕಂಥ ಕೇವಲ ಪ್ರವೃತ್ತಿ ರೂಪವಾದ ಭ್ರಮಣ ರೂಪಕವಾದ ನಿತ್ಯ ದುಃಖ ರೂಪವಾದ ಅಂದರೆ ಸುಖ ದುಃಖ ಮಿಶ್ರಿತವಾದ ಸಾಂತಾನಿಕ ಲೋಕದ ಕ್ರಮವನ್ನು ಸಹ ಆಗಮದಿಂದಲೇ ನಾವು ತಿಳಿಯಬೇಕು. ಮೋಕ್ಷದಲ್ಲಿ ಆಗತಕ್ಕಂತಹ ಸುಖ ನಾವು ಸಂಸಾರಾವಸ್ಥೆಯಲ್ಲಿ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಯಾವ ಸುಷುಪ್ತಾವಸ್ಥೆಯಲ್ಲಿ ಅದರ ಕಿಂಚಿತ್ ಅನುಭವ ಇರುತ್ತದೆ ಅಂತ ನಾವು ತಿಳಿಯುತ್ತೇವೆ. ಹಾಗೆ ಕಿಂಚಿತ್ ಅನುಭವ ರೂಪವಾದ ರಜೋಗುಣವಾದ ಸಾಂತಾನಿಕ ಮೋಕ್ಷ ವ್ಯವಹಾರದಲ್ಲಿ ಹೇಗೆ ಇರುತ್ತದೆ ಅಂದರೆ ಸದಾ ಕ್ರಿಯಾತ್ಮಕವಾಗಿರುವುದು. ಉಸಿರಾಟವನ್ನು ಮಾಡುತ್ತಲೇ ಇದ್ದೇವೆ. ಉಸಿರು ಒಂದು ಸಲ ನಿಂತರೆ ಭಯಾನಕವಾದ ಮೃತ್ಯು ಸದೃಶ್ಯವಾದ ವೇದನೆ ಹೇಗಾಗುತ್ತದೋ ಹಾಗೆ ಉಸಿರಾಡುವುದೇ ಅವರಿಗೆ ಸುಖ, ಉಸಿರು ನಿಲ್ಲಿಸುವುದೇ ದುಃಖ. ಈ ರೀತಿಯಾಗಿ ನಾವು ತಿಳಿಯಬಹುದೇ ಹೊರತು ವಿಶೇಷ ಆಕಾರವಾಗಿ ಬೇರೆ ತಿಳಿಯಲು ಸಿಕ್ಕವಿಲ್ಲ.
ಅದರಂತೆ ಅತ್ಯಂತ ಘೋರತಮವಾದ, ಅಂದರೆ ನಮಗೆ ಆದಿವ್ಯಾಧಿಗಳಿಂದ ನಮಗೆ ತಡೆಯಲಾಗದ ದುಃಖದ ಕಾಲ ಬಂದಾಗ ಹೇಗೆ ಜೀವ ತತ್ತರಿಸುತ್ತಾನೋ ಅಂತ ಅವಸ್ಥೆ ತಮಸ್ಸಿಗೆ ಸಾದೃಶ್ಯವನ್ನು ತಿಳಿಯಬಹುದೇ ಹೊರತು ಅದು ಕಿಂಚಿತ್ ಸಾದೃಶ್ಯವೇ ಹೊರತು ಅದು ಪ್ರತಿರೂಪವಾಗಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಸಾರದಲ್ಲಿ ಸುಷುಪ್ತಾವಸ್ಥೆಯೂ ಸಹ ಮೋಕ್ಷಕ್ಕೆ ಕಿಂಚಿತ್ ಸಾದೃಶ್ಯ ಹೇಗೋ, ನಿತ್ಯ ಪ್ರವೃತ್ತಿಯು ಕಿಂಚಿತ್ ಸಾದೃಶ್ಯ ರಜೋಗುಣಕ್ಕೆ ಸಾಂತಾನಿಕ ಲೋಕಕ್ಕೆ, ಮತ್ತು ಹುಟ್ಟು ಸಾವಿನಲ್ಲಿ ತತ್ತರತೆ ಆಗುವ ಅತಿ ಭಯಂಕರ ದೃಶ್ಯ ಒದಗಿದಾಗ ಜೀವನ ಅನುಭವಿಸುವ ಕಿಂಚಿತ್ ಸಾದೃಶ್ಯ ತಮಸ್ಸಿಗೆ ಎಂದು ನಾವು ತಿಳಿಯಬಹುದಾಗಿದೆ. ಇದು ಕೇವಲ ಯುಕ್ತಿ ಅನುಸಂಧಾನಕ್ಕೆ ಮಾತ್ರ ಹೇಳುವುದು. ಆದರೆ ಇಂತಹ ವಿಷಯಗಳನ್ನು ಆಗಮದಿಂದಲೇ ನಾವು ತಿಳಿಯಬೇಕು. ಒಟ್ಟಿನಲ್ಲಿ ತಿಳಿಯಬೇಕಾದ ಏನು, ರಜೋಗುಣದವರೆಗೆ ಸುಖ ದುಃಖ ಮಿಶ್ರಿತವಾದ ದುಃಖಲೋಕ ಅಂದರೆ ಸಾಂತಾನಿಕ ಲೋಕ ಎಂಬುದೇ ಅವರಿಗೆ ಮುಕ್ತಿ. ಅದು ಭಗವಂತನ ಪ್ರತ್ಯೇಕವಾದ ನಿತ್ಯ ಲೋಕದಲ್ಲಿ ಇಟ್ಟಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಂಡರೆ, ರಜೋಗುಣದಿಂದ ಆವೃತರಾದ, ರಜೋಗುಣದಿಂದ ಸ್ವರೂಪರಾದ ರಾಜಸರಿಗಾಗುವ ಗತಿಯನ್ನು ನಾವು ತಿಳಿದಂತಾಗುತ್ತದೆ. ಇದೂ ಸಹ ಸಾತ್ವಿಕರು ತಮಗಾಗುವ ವಿಧಿ ನಿಷೇಧಗಳಂತೆ ಯಾವುದು ಇಷ್ಟವಾಗಿದೆ ಇಷ್ಟವಾಗಿಲ್ಲ, ತನ್ನ ಮತ್ತು ತನಗೆ ಇಲ್ಲದೇ ಇರತಕ್ಕಂಥ ಭಾವರೂಪವಾದ ಗುಣವನ್ನು ನಾವು ತಿಳಿಯಬೇಕಾಗುತ್ತದೆ. ಇದು ಜ್ಞಾನಕ್ಕೋಸ್ಕರವಾಗಿ ತಿಳಿಯಬೇಕು. ಇಂತಹ ಜ್ಞಾನವನ್ನು ಶ್ರೀ ಪುರಂದರದಾಸರು ವರದರು ಅಂತ ಹೇಳಿದ್ರಿಂದ ಯಾರು ವರದರ ಪಟ್ಟಿಯಲ್ಲಿಲ್ಲವೋ ಅವರನ್ನು ಉದ್ದೇಶಿಸಿ ನಾವು ಹೇಗಿರುತ್ತಾರೆ ಎಂಬುದನ್ನು ಸೂಕ್ಷ್ಮ ದೃಷ್ಟಿಯಿಂದ ತಿಳಿಸಲೋಸ್ಕರ ರಾಜಸರ ಕರ್ಮವನ್ನು, ರಾಜಸರ ಮೋಕ್ಷವನ್ನು, ರಾಜಸರ ಮುಕ್ತಿ ಬಗೆಯನ್ನು ತಿಳಿಸಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸ ದೇವರು. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಷ್ಣುವಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೆ ಅಂತ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗುವುದು. ಮನುಷ್ಯ ಜನ್ಮ ಸಾರ್ಥಕವಾದ ತಂದೆ ತಾಳ ಅನುಗ್ರಹ ರೂಪ, ಅವನು ಸ್ಮರಿಸಬೇಕು. ತಂದೆ ತಾಳಿ ಇರುವಿಗೆ ನೆರವಾದ ಗುರು ಹಿರಿಯ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ರೂಪವನ್ನು ಚಿಂತಿಸಬೇಕು. ವಾಯುದೇವರು ವಿಷ್ಣುವಿನ ಆಜ್ಞೆಯಂತೆ ಸಕಲರಲ್ಲೂ ನಿಂತು ಉಸಿರಾಗಿ ಶಕ್ತಿಯಾಗಿ ಬಲರೂಪವಾಗಿ ವಿಷ್ಣುವಿನ ಜ್ಞಾನವನ್ನು ವಿಶೇಷಾಕಾರವಾಗಿ ನಮಗೆ ತಿಳಿಸಿದ್ದರಿಂದ ಜೀವೋತ್ತಮನೆಂದು ನಾವು ಅವರನ್ನು ಸ್ಮರಿಸಬೇಕು, ಪೂಜಿಸಬೇಕು. ಆದರೆ ಇವರೆಲ್ಲರೂ ಸ್ವತಂತ್ರವಾದ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಆ ಬಿಂಬನೆ ಎಲ್ಲರಿಗೂ ಇರತಕ್ಕಂಥದ್ದು. ರಾಜಸರಿಗೂ ಬಿಂಬರೂಪವಿದೆ, ಆದರೆ ಅವರಿಗೆ ಯಾವ ಕಾಲದಲ್ಲೂ ಸಹ ಆತ್ಮ ಸಾಕ್ಷಾತ್ಕಾರವಾಗಲಿ ಬಿಂಬ ಸಾಕ್ಷಾತ್ಕಾರವಾಗಲಿ ಆಗುವುದಿಲ್ಲ. ಮಿಶ್ರದಲ್ಲಿಯೇ ಇರುತ್ತಾರೆ, ಸಂಶಯದಲ್ಲಿಯೇ ಇರುತ್ತಾರೆ. ತಮೋ ಜೀವರಿಗಂತೂ ಸುತರಾಂ ಆತ್ಮ ಸಾಕ್ಷಾತ್ಕಾರವಾಗಲಿ ಬಿಂಬ ಸಾಕ್ಷಾತ್ಕಾರವಾಗಲಿ ಆಗುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಅಂದರೆ ದುಃಖ ರೂಪವಾಗಿ ಆಗುವುದರಿಂದ ಅವರಿಗೆ ಅನಿಷ್ಟ ರೂಪವಾಗಿರುತ್ತದೆ, ಆದ್ದರಿಂದ ಆಗುವುದಿಲ್ಲ. ಕೇವಲ ಸಾತ್ವಿಕರಿಗೆ ಮಾತ್ರ ಸುಖರೂಪವಾದ್ದರಿಂದ ಆನಂದ ರೂಪವಾದ್ದರಿಂದ ಆಗುತ್ತದೆ ಅಂತ ತಿಳಿಯಬೇಕು. ಇದನ್ನು ಬಿಂಬೋಪಾಸನೆ ಎಂದು ನಾವು ಸೂಕ್ಷ್ಮವಾಗಿ ತಿಳಿಯಬೇಕು. ಇದು ಜೀವನ ಪ್ರಕರಣದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಜೀವನಿಗೆ ಆಗತಕ್ಕಂಥ ಬಿಂಬೋಪಾಸನೆಯನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಬಿಂಬೋಪಾಸನೆಯ ಅರಿವಾಗುವುದು. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ ಆ ಬಿಂಬನಿಗೆ ನಾವು ಹೇಗೆ ಪ್ರತಿ ಉಪಕಾರವನ್ನು ಸಲ್ಲಿಸುವುದು ಅಂದರೆ ಭೂಯಿಷ್ಠಾಂತರ ಮುಕ್ತಿಮಿದೇಮ, ಭೂಯಿಷ್ಠಾಂತರ ಮುಕ್ತಿಮಿದೇಮ, ಭೂಯಿಷ್ಠಾಂತೇ ನಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.